ಆಸ್ಟ್ರೋಯೋಗಿ ಸಕಲ ಜ್ಯೋತಿಷ ಸಮಾಲೋಚನೆ ಉಚಿತ. ಹಿಂದೆ ಡೌನ್ಲೋಡ್ ಮಾಡಿ. ಮೇಷರಾಶಿ ಓವರ್ವ್ಯೂ. ಇಂದು ನೀವು ನಿಮ್ಮ ಗುರುವಿನ ಸಲಹೆಯನ್ನು ನಿಮ್ಮ ತುಂಬ ದಿನಗಳಿಂದ ಇರುವ ದುಃಖವನ್ನು ಹೋಗಿಸಲು ತೆಗೆದುಕೊಳ್ಳಬೇಕು. ನೀವು ನಿಮ್ಮ ಕಡೆಯಿಂದ ಎಲ್ಲವನ್ನೂ ಸರಿ ಮಾಡಲು ಪ್ರಯತ್ನಿಸಿದ್ದೀರಿ. ಆದರೆ ಸಲಹೆ ಪಡೆದುಕೊಳ್ಳಿ ಎಂದರೆ ಯಾರು ನಿಮ್ಮ ಪಕ್ಕದಲ್ಲಿದ್ದಾರೋ ಹಾಗೂ ನಿಮ್ಮ ಕಾಳಜಿ ವಹಿಸುತ್ತಾರೋ ನಿಮ್ಮ ಉದ್ದೇಶವನ್ನು ಪಡೆದುಕೊಳ್ಳಲು ಅವರ ಸಲಹೆ ಪಡೆದುಕೊಳ್ಳುವುದಕ್ಕೆ ಹಿಂದು ಮುಂದೆ ನೋಡಬೇಡಿ. ಮೇಷರಾಶಿ ರೋಮಾನ್ಸ್. ಇವತ್ತು ನಿಮ್ಮ ಕಡೆಯ ಅತಿ ಆಕರ್ಷಕವಾದ ವ್ಯಕ್ತಿಯೊಂದಿಗೆ ಭೇಟಿಯಾಗುವ ಸಂಭವವಿದೆ. ನೀವು ಅವರನ್ನು ಕೆಲಸ ಮಾಡುವ ಕಡೆಯೇ ಭೇಟಿಯಾಗುವ ಸಂಭವವಿದೆ. ಈ ಭೇಟಿಯು ನಿಮಗೆ ಬಹಳ ರೋಚಕವಾದ ಅನುಭವ ಕೊಡುತ್ತದೆ. ಕಾರ್ಯಾಲಯದಿಂದ ಹೊರಗೆ ಬರುವವರೆಗೂ ರೋಮಾನ್ಸ್ ಅನ್ನು ತುಂಬ ಮುಂದೆ ಹೋಗದಂತೆ ತಡೆಯಿರಿ. ಮೇಷರಾಶಿ ಕರಿಯರ್. ಇಂದು ನಿಮ್ಮ ಆತ್ಮವಿಶ್ವಾಸದ ಬಲದಿಂದ ನೀವು ಬಹಳ ದೊಡ್ಡದಾದ ತಡೆಗಳನ್ನು ಪಾರು ಮಾಡುವಿರಿ. ಇದಕ್ಕಾಗಿ ಒಂದೇ ಒಂದು ಮಾತಿನ ಅವಶ್ಯಕತೆ ಇದೆ ಮತ್ತು ಅದು ನಿಮ್ಮ ಸಕಾರಾತ್ಮಕ ಹಾಗೂ ಸಮರ್ಪಣೆ. ಸರಿಯಾದ ರೀತಿಯಲ್ಲಿ ರೂಪಿಸಿದ ಯೋಜನೆ ಹಾಗೂ ಮುಂಬರುವ ಸಮಯಕ್ಕಾಗಿ ಕಾದು ನೀವು ವ್ಯಾವಹಾರಿಕ ಲಕ್ಷ್ಯಗಳನ್ನು ನಿಮ್ಮದಾಗಿಸಿಕೊಳ್ಳಿ. ಮೇಷರಾಶಿ ಫೈನಾನ್ಸ್. ಎಲ್ಲಾದರೂ ದೂರದಿಂದ ಆರ್ಥಿಕ ಲಾಭದ ಭರವಸೆ ಇಟ್ಟುಕೊಳ್ಳಬಹುದು. ವಿದೇಶ ಬಂಡವಾಳದಿಂದ ಲಾಭ ಬರುವ ಸಂಕೇತವಿದೆ. ನೀವು ವಿದೇಶದಲ್ಲಿ ನಿಮ್ಮ ವ್ಯಾಪಾರ ಹೆಚ್ಚಿಸಲು ಪ್ರಯತ್ನಿಸುತ್ತಿದ್ದರೆ ಇದು ಸರಿಯಾದ ಸಮಯ. ಪಾರ್ಟಿಗಳೊಂದಿಗೆ ಸಂಪರ್ಕ ಹೆಚ್ಚಿಸಿ, ಇದರಿಂದ ಲಾಭವಾಗುವುದು. ಮೇಷರಾಶಿ ಹೆಲ್ತ್. ತಲೆನೋವಿನ ಬಗ್ಗೆ ಎಚ್ಚರಿಕೆಯಿಂದ ಇರಿ. ಹೆಚ್ಚು ಒತ್ತಡ ಹಾಗೂ ದಣಿವು ಮುಂದೆ ದೊಡ್ಡ ತೊಂದರೆಯಾಗುವುದು. ಆದ್ದರಿಂದ ನೀವು ಆರಾಮಕ್ಕೆ ಯೋಗ, ಶ್ವಾಸ ಸಂಬಂಧಿತ ವ್ಯಾಯಾಮ ಮಾಡಬೇಕು. ಏಕೆಂದರೆ ಇದರಿಂದಲೇ ನೀವು ಶಾಂತ ಹಾಗೂ ಹಗುರವನ್ನು ಅನುಭವಿಸುವಿರಿ. ವೃಷಭರಾಶಿ ಓವರ್ವ್ಯೂ. ನಿಮ್ಮ ಜೀವನಕ್ಕೆ ಸಹಾಯವಾಗುವಂತಹ ಸಲಹೆಯನ್ನು ಯಾರಾದರೂ ದೊಡ್ಡವರು ಇಂದು ನಿಮಗೆ ಕೊಡಬಹುದು. ನೀವು ಸಲಹೆಗೋಸ್ಕರ ಹುಡುಕುತ್ತಿಲ್ಲ, ಆದರೂ ಇದ್ದಕ್ಕಿದ್ದ ಹಾಗೆ ನಿಮಗೆ ಲಾಭಕರವಾದ ಸಲಹೆ ಸಿಗುತ್ತದೆ. ಈ ಸಲಹೆ ಕೊಟ್ಟ ಸಲಹೆಗಾರನಿಗೆ ಅವಶ್ಯವಾಗಿ ಧನ್ಯವಾದ ಹೇಳಿ. ವೃಷಭರಾಶಿ ರೋಮಾನ್ಸ್. ಇಂದು ನೀವು ನಿಮ್ಮ ವಿರುದ್ಧ ಲಿಂಗದವರನ್ನು ನಿಮ್ಮ ಆಕರ್ಷಣೆಯಿಂದ ಆಕರ್ಷಿಸಬಹುದು. ಇಂದು ನೀವು ತಿಳಿಯುವಿರಿ, ನಿಮ್ಮ ಮುಂದೆಯಿಂದ ಹಾದು ಹೋಗುವ ಒಬ್ಬರು ಸುಂದರ ವ್ಯಕ್ತಿಯ ಕಡೆಗೆ ನೀವು ಇಂದು ಆಕರ್ಷಿತರಾಗುತ್ತಿದ್ದೀರಿ. ಇಂದು ನೀವು ಆರಾಮವಾಗಿರಲು ಬಯಸುತ್ತೀರಿ. ನಿಮ್ಮ ಸ್ನೇಹಿತರೊಂದಿಗೆ ಸುತ್ತಾಡಲು ಹೋಗಿ ಮತ್ತು ಸಾಮಾಜಿಕ ಕಾರ್ಯದಲ್ಲಿ ಹಾಜರಾಗಿ. ನಿಮ್ಮ ಪ್ರಯೋಗಾತ್ಮಕ ಸ್ವಭಾವದಿಂದ ನಿಮಗೆ ಒಳ್ಳೆಯ ಅವಕಾಶಗಳು ಬರುವುದು. ವೃಷಭರಾಶಿ ಕರಿಯರ್. ಇಂದು ಕಾರ್ಯಸ್ಥಳದಲ್ಲಿ ಕೆಲಸದ ಒತ್ತಡ ಹೆಚ್ಚಾಗಿರುವ ಸಾಧ್ಯತೆ ಇದೆ. ನಿಮಗೆ ಸಫಲತೆಗೆ ಸಂಬಂಧಿಸಿದಂತೆ ಕೆಲವು ನಿಜ ಸಂಗತಿಗಳನ್ನು ವಿಚಾರ ಮಾಡಬೇಕಾಗಿದೆ. ಒತ್ತಡವನ್ನು ಒತ್ತಟ್ಟಿಗಿಟ್ಟು ನಿಮ್ಮ ಕೆಲಸದಲ್ಲಿ ಗಮನವಿಡಿ. ಪ್ರಗತಿಯ ಗತಿ ನಿಧಾನವಾಗುವುದಲ್ಲದೆ ಅದು ನಿಶ್ಚಿತವಾಗಿದೆ. ಯಾವುದೇ ಹೊಸ ಕ್ಷೇತ್ರದಲ್ಲಿ ಪ್ರಗತಿಯ ವಿಷಯದ ಬಗ್ಗೆ ಯೋಚಿಸಬೇಕಾಗುತ್ತದೆ. ವೃಷಭರಾಶಿ ಫೈನಾನ್ಸ್. ಯಾವುದಾದರೂ ದೊಡ್ಡ ಆರ್ಥಿಕ ನಿರ್ಣಯ ತೆಗೆದುಕೊಳ್ಳುವ ಮೊದಲು 2 ಸಲ ಯೋಚಿಸಿ. ಯಾರಾದರೂ ದೊಡ್ಡವರ ಸಲಹೆ ಪಡೆದುಕೊಳ್ಳಿ. ಯಾವುದಾದರೂ ದೊಡ್ಡ ಪ್ರಾಜೆಕ್ಟ್ ಶುರು ಮಾಡಲು ಯೋಚಿಸುತ್ತಿದ್ದರೆ ಸ್ವಲ್ಪ ನಿಂತು ಬಿಡಿ. ಸರಿಯಾದ ದಾರಿಯಲ್ಲಿ ನಡೆಯಬೇಕು ಹಾಗೂ ಅದನ್ನು ಪಡೆಯಲು ಹಗಲು ರಾತ್ರಿ ಒಂದು ಮಾಡಿ. ನಿಮ್ಮ ಸಕಾರಾತ್ಮಕ ಯೋಚನೆ ಮತ್ತು ಕಠಿಣ ಪರಿಶ್ರಮ ನಿಮಗೆ ಒಳ್ಳೆಯ ಆರ್ಥಿಕ ಸ್ಥಿತಿಯನ್ನು ನೀಡುವುದು. ವೃಷಭರಾಶಿ ಹೆಲ್ತ್. ಇಂದಿನ ದಿನ ನೀವು ಸಮಾಧಾನದಿಂದ ಇರುವ ಅವಶ್ಯಕತೆ ಇದೆ. ಯಾವುದೇ ತರಹದ ರಸ್ತೆ ಅಪಘಾತದಿಂದ ತಪ್ಪಿಸಿಕೊಳ್ಳಲು ಪ್ರಯತ್ನಿಸಿ ಮತ್ತು ಹೆಚ್ಚು ಸಮಾಧಾನದಿಂದ ರಸ್ತೆಯಲ್ಲಿ ನಡೆಯಿರಿ. ನೀವೇನಾದರೂ ಕಾರು ಅಥವಾ ಮೋಟಾರ್ ಸೈಕಲ್ ಓಡಿಸುವುದಾದರೆ ತುಂಬ ಸಮಾಧಾನದಿಂದ ನಿಧಾನವಾಗಿ ಓಡಿಸಿ. ಇಂದು ನೀವೇನಾದರೂ ಸಮಾಧಾನದಿಂದ ಹಾಗೂ ನಿಧಾನವಾಗಿ ವಾಹನವನ್ನು ಓಡಿಸಿದರೆ ನೀವು ಸಣ್ಣ ಅಪಘಾತಗಳು ಆಗದಂತೆ ತಡೆಯಬಲ್ಲಿರಿ. ಇಂದು ನೀವು ಸಮಾಧಾನದಿಂದ ಇರುವುದು ತುಂಬ ಅವಶ್ಯಕ. ಮಿಥುನ ರಾಶಿ ಓವರ್ವ್ಯೂ. ಇಂದು ನೀವು ನಿಮ್ಮ ಪರಿಚಯದ ಮುಖಾಂತರ ವ್ಯವಸಾಯ ಹಾಗೂ ಸಾಮಾಜಿಕ ಜೀವನದಲ್ಲಿ ಸಫಲತೆ ಪಡೆಯುತ್ತೀರಿ. ಈ ಸಂಬಂಧವನ್ನು ಗಟ್ಟಿಯಾಗಿ ಇರಿಸಿಕೊಳ್ಳಿ, ಏಕೆಂದರೆ ಇದರಿಂದ ಮುಂದೆ ನಿಮ್ಮ ಜೀವನದಲ್ಲಿ ಅನೇಕ ಬದಲಾವಣೆಗಳು ಉಂಟಾಗುತ್ತವೆ. ನೀವು ಅವರಿಗೆ ಅವರ ಸಹಾಯಕ್ಕೆ ಧನ್ಯವಾದ ಹೇಳುವುದನ್ನು ಮರೆಯಬೇಡಿ. ಮಿಥುನ ರಾಶಿ ರೋಮಾನ್ಸ್. ಇಂದು ನೀವು ಸಂಗಾತಿಯನ್ನು ಹೊರಗೆ ತಿರುಗಾಡಲು ಕರೆದುಕೊಂಡು ಹೋಗಿ. ನೀವು ಯಾವುದಾದರೂ ಐತಿಹಾಸಿಕವಾದ ಸ್ಥಾನಕ್ಕೆ ಹೋಗಿ ಹಳೆಯ ಕ್ಷಣಗಳನ್ನು ನೆನಪಿಸಿಕೊಳ್ಳಿ. ನಿಮ್ಮ ಸಂಬಂಧವು ಭಾವನಾತ್ಮಕವಾದ ರೋಮ್ಯಾನ್ಸ್ನಿಂದ ಕೂಡಿದ ಅನುಭವ ಕೊಡುತ್ತದೆ. ಮಿಥುನ ರಾಶಿ ಕರಿಯರ್. ಇಂದು ನಿಮಗೆ ಸಹಕರ್ಮಿಗಳ ಜೊತೆ ಸಮಯ ಕಳೆಯಬೇಕಾಗುತ್ತದೆ. ಅವರಿಂದ ನೀವು ನಿಮ್ಮ ಕೆಲಸವನ್ನು ಸರಿಯಾದ ರೀತಿಯಲ್ಲಿ ಬೆಳೆಯಲು ಸಹಾಯವಾಗುತ್ತದೆ. ಇದರ ಜೊತೆಗೆ ನಿಮ್ಮ ಸರಿಯಾದ ನಿರ್ಣಯವು ನಿಮ್ಮ ಕೆಲಸಕ್ಕೆ ಸಹಾಯ ಮಾಡುತ್ತದೆ. ಬದಲಾವಣೆಯ ಜೊತೆ ಸಮಂಜಸವಾದ ಸ್ಥಿತಿಯನ್ನು ನೀವು ನಿಮ್ಮ ಪಕ್ಷ ಮಾಡಿಕೊಳ್ಳಲು ಇಚ್ಛಿಸುತ್ತೀರಿ. ಮಿಥುನ ರಾಶಿ
ಫೈನಾನ್ಸ್. ಇಂದು ನೀವು ಆರ್ಥಿಕ ಪರಿಸ್ಥಿತಿಯಲ್ಲಿ ಸಲಹೆಗಾರರ ಬಗ್ಗೆ ಹುಷಾರಾಗಿರಬೇಕು. ನೀವು ಇದಕ್ಕೆ ಸರಿಯಾದವರನ್ನು ಆರಿಸಿಕೊಳ್ಳದಿದ್ದರೆ ನಿಮಗೆ ಕೊನೆಯಲ್ಲಿ ಅನ್ನಿಸುವುದು ಅವನು ನಿಮಗೆ ಮೋಸ ಮಾಡಿದ್ದಾನೆ ಎಂದು. ಆದ್ದರಿಂದ ಎಚ್ಚರಿಕೆಯಿಂದ ಇರಿ. ಮಿಥುನ ರಾಶಿ. ಹೆಲ್ತ್. ಇಂದು ನೀವು ಆರೋಗ್ಯದ ಬಗ್ಗೆ ಸಂತೋಷವಾಗಿರುವಿರಿ. ಇಂದು ನೀವು ನಿಮ್ಮ ತಲೆ ಸಕಾರಾತ್ಮಕ ವಿಚಾರಗಳ ಕಡೆ ಹಾಕುವಿರಿ. ಉದಾಹರಣೆಗೆ ಪ್ರೀತಿ, ಆಸೆ ಮತ್ತು ವಿಶ್ವಾಸ. ಇದರಿಂದ ನಿಮಗೆ ಲಾಭವಾಗುವುದು. ನೀವು ನಿಮ್ಮ ಕಡೆಯಿಂದ ಯಾವುದೇ ಕೆಲಸವಾದರೂ ಅದನ್ನು ಸರಿಯಾಗಿ ಮಾಡಿ. ಅದರಿಂದ ನಿಮಗೆ ಆರೋಗ್ಯ ಹಾಗೂ ಮನಸ್ಸು ಸರಿಯಾಗಿರುವುದು. ಕರ್ಕರಾಶಿ. ಓವರ್ವ್ಯೂ. ನಿಮ್ಮ ಹತ್ತಿರದ ಜನ ನಿಮ್ಮ ಮಧುರ ವ್ಯವಹಾರವನ್ನು ನೋಡಿ ಚಕಿತರಾಗುವರು. ನೀವು ಎಲ್ಲರಿಗೆ ಸಹಾಯ ಮಾಡುವುದರಲ್ಲಿ ತೊಡಗಿರುತ್ತೀರಿ. ನಿಮಗೆ ಅನಿಸುತ್ತದೆ ಜೀವನದ ಬಗ್ಗೆ ನಿಮ್ಮ ದೃಷ್ಟಿಕೋನ ಪೂರ್ತಿಯಾಗಿ ಬದಲಾಯಿಸಿದೆ. ಈ ಬದಲಾವಣೆ ಹೊರಗಿನಿಂದ ಮಾತ್ರವಲ್ಲ, ಒಳಗಿನಿಂದಲೂ ಆಗಿರಬೇಕೆಂಬುದನ್ನು ಗಮನದಲ್ಲಿ ಇಟ್ಟುಕೊಳ್ಳಿ. ಕರ್ಕರಾಶಿ. ರೋಮಾನ್ಸ್. ಇಂದು ನೀವು ಇಮೇಲ್ ಬಾಕ್ಸ್ನಲ್ಲಿ ಅಥವಾ ಫೋನಿನಲ್ಲಿ ಯಾವುದಾದರೂ ಅಚ್ಚರಿಯನ್ನು ಪಡೆಯುವಿರಿ. ಯಾಕೆಂದರೆ ಯಾರೋ ನಿಮ್ಮ ಹೊಸ ಸ್ನೇಹಿತ ನಿಮ್ಮ ಪ್ರತಿ ಪ್ರೀತಿಯ ನಿವೇದನ ಮಾಡಲಿದ್ದಾರೆ. ಅಚ್ಚರಿ ಪಡುವ ಬದಲು ಈ ಪ್ರೀತಿಯನ್ನು ವಿಶಾಲ ಹೃದಯದಿಂದ ಸ್ವೀಕರಿಸಿ. ಈ ಸಂಬಂಧದಲ್ಲಿ ಭವಿಷ್ಯವು ಉಜ್ವಲವಾಗಿರುವುದು. ಕರ್ಕರಾಶಿ. ಕರಿಯರ್. ನೀವು ಈ ರೀತಿಯಲ್ಲಿ ಯೋಚಿಸುತ್ತಿದ್ದರೆ ನಿಮ್ಮ ಭವಿಷ್ಯವನ್ನು ಯಾವ ರೀತಿಯಲ್ಲಿ ಸರಿಯಾದ ರೀತಿಯಲ್ಲಿ ಕೊಡುವುದು ಎಂದು. ನೀವು ಇಂದಿನ ದಿನ ನಿಮ್ಮ ಜೀವನ ಸಂಗಾತಿಯ ಸಲಹೆ ಪಡೆಯಿರಿ. ನೀವು ನೋಡುತ್ತೀರಿ ಅವರು ತುಂಬ ಚೆನ್ನಾಗಿರುವ ಶ್ರೋತೃ ಎಂದು. ನಿಮಗೆ ಸರಿಯಾದ ನಿರ್ಣಯ ಮತ್ತು ಸಲಹೆ ತೆಗೆದುಕೊಳ್ಳಲು ಸರಿಯಾಗಿದೆ. ಈ ಸಲಹೆಯನ್ನು ಒಪ್ಪಿಕೊಳ್ಳಿ ಮತ್ತು ನೀವು ಇದರ ಲಾಭವನ್ನು ಪಡೆದುಕೊಳ್ಳಿ. ಕರ್ಕರಾಶಿ. ಫೈನಾನ್ಸ್. ಇಂದು ನಿಮಗೆ ಅನ್ನಿಸುವುದು ನಿಮ್ಮ ಹಣದಿಂದ ಬೇರೆಯವರಿಗೆ ಸಹಾಯ ಮಾಡಬೇಕು ಎಂದು. ಏಕೆಂದರೆ ನಿಮಗೆ ಗೊತ್ತಿದೆ ಅಂತಹ ಒಳ್ಳೆಯ ಕೆಲಸಗಳಿಂದ ಭವಿಷ್ಯದಲ್ಲಿ ಒಳ್ಳೆಯ ಫಲ ದೊರೆಯುವುದು. ನಿಮ್ಮ ಖರ್ಚಂತೂ ಕಳೆಯುತ್ತದೆ. ಆದ್ದರಿಂದ ನಿಮ್ಮ ಹಣದಿಂದ ಬೇರೆಯವರಿಗೆ ಸ್ವಲ್ಪ ಸಹಾಯವಾದರೆ ನೀವೇನೂ ಕಳೆದುಕೊಳ್ಳುವುದಿಲ್ಲ. ನಿಮಗೆ ಮಾನಸಿಕ ಸಂತೋಷ ದೊರೆಯುತ್ತದೆ. ಇನ್ನೇನು ಬೇಕು? ಕರ್ಕರಾಶಿ. ಹೆಲ್ತ್. ಇಂದು ನಿಮಗೆ ಹಳೆಯ ಕಾಯಿಲೆಯಿಂದ ಬಿಡಿಸಿಕೊಳ್ಳಬಹುದು. ಗಮನದಲ್ಲಿ ಇಡಿ. ನೀವು ಸಮತೋಲನ ಹಾಗೂ ಪೌಷ್ಟಿಕ ಆಹಾರವನ್ನು ಸೇವಿಸಿ ಮತ್ತು ವ್ಯಾಯಾಮವನ್ನು ನಿಮ್ಮ ಜೀವನದ ಭಾಗವನ್ನಾಗಿಸಿ. ಏಕೆಂದರೆ ಒಳ್ಳೆಯ ಆರೋಗ್ಯದಿಂದ ಇಂದು ನಿಮಗೆ ಅನಿಸುತ್ತದೆ ನಿಮ್ಮ ಪಚನಕ್ರಿಯೆ ಮೊದಲಿಗಿಂತ ಚೆನ್ನಾಗಿ ಆಗುತ್ತಿದೆ ಎಂದು. ಒಳ್ಳೆಯ ಕೆಲಸವನ್ನು ಮಾಡುತ್ತೀರಿ. ಸಿಂಹರಾಶಿ. ಓವರ್ವ್ಯೂ. ಇದು ನಿಮ್ಮ ಪರಿವಾರದ ಜನರ ಜೊತೆ ಯಾವುದಾದರೂ ಸಮಾರಂಭಕ್ಕೆ ಹೋಗುವ ಸಮಯ. ಹೇಗೆ ಮತ್ತು ಯಾವಾಗ ಹೋಗುವುದು ಇದು ಹೆಚ್ಚು ಯೋಚಿಸುವ ವಿಷಯವಲ್ಲ. ನಿಮಗೆ ನಿಮ್ಮ ಪರಿವಾರದವರ ಜೊತೆ ಹೊರಗೆ ಹೋಗಲು ಅವಕಾಶ ಸಿಗುತ್ತಿದ್ದರೆ ಇದರ ಲಾಭವನ್ನು ಖಂಡಿತ ಪಡೆಯಿರಿ. ಏಕೆಂದರೆ ಇಂತಹ ಅವಕಾಶ ಮತ್ತೆ ಮತ್ತೆ ಬರುವುದಿಲ್ಲ. ಈ ಸಮಯದ ಲಾಭವನ್ನು ಪಡೆಯುತ್ತಾ ನೀವು ಚೆನ್ನಾಗಿ ಮಜಾ ಮಾಡಿ. ಸಿಂಹರಾಶಿ. ರೋಮಾನ್ಸ್. ರೋಮಾನ್ಸ್ನ ವಿಷಯದಲ್ಲಿ ಇವತ್ತಿನ ದಿನ ನಿಮಗೆ ತುಂಬ ಅನುಕೂಲವಾಗಿಲ್ಲ. ನಿಮ್ಮ ಆಸೆಯಂತೆ ಪಾರ್ಟ್ನರ್ನ ಬಗ್ಗೆ ನಿಮ್ಮ ಪರಿವಾರದವರ ಕಡೆಯಿಂದ ನಿಮಗೆ ವಿರೋಧವನ್ನು ಎದುರಿಸುವ ಸಮಯ ಬರುತ್ತದೆ. ಈ ಸಮಯ ಕುಟಿಲವಾದ ನೀತಿಯ ರಸ್ತೆ ನಿಮ್ಮದಾಗಿಸಿಕೊಳ್ಳಿ ಮತ್ತು ಅದನ್ನು ರಾಜಿ ಮಾಡಿಕೊಳ್ಳಲು ಪ್ರಯತ್ನಿಸಿ. ನಿಮಗೆ ಸ್ವಲ್ಪ ಸಮಯದ ನಂತರ ಅವರು ನಿಮ್ಮ ಬಗ್ಗೆ ಸಹಮತಿ ಕೊಟ್ಟಿದ್ದಾರೆ ಅನಿಸುತ್ತದೆ. ಸಿಂಹರಾಶಿ. ಕರಿಯರ್. ಇಂದು ನಿಮಗೆ ಅನಿಸುತ್ತದೆ ಯಾರೋ ನಿಮ್ಮನ್ನು ಅವರ ಸಲಹೆ ಸಹಾಯದಿಂದ ಒಳ್ಳೆಯ ದಾರಿಗೆ ಕರೆದುಕೊಂಡು ಹೋಗುತ್ತಿದ್ದಾರೆ ಎಂದು. ಈ ರೀತಿಯ ಆಗಬಹುದು. ಆ ಸಲಹಾಕಾರರು ಪ್ರಭಾವಿ ವ್ಯಕ್ತಿಯಾಗಿರಬಹುದು. ಅವರ ಮೇಲೆ ನೀವು ನಿಮ್ಮ ಅತಿಯಾದ ನಿರ್ಣಯವನ್ನು ಅವರ ಮುಖಾಂತರ ಮಾಡುತ್ತಾ ಇರಬಹುದು. ಈ ವ್ಯಕ್ತಿಯು ನಿಮ್ಮ ಭ್ರಮೆಗೆ ಮುಕ್ತಿ ಕೊಡುತ್ತಾ ಅವರ ಭವಿಷ್ಯಕ್ಕೆ ಸಂಬಂಧಿಸಿದ ಸರಿಯಾದ ಸಲಹೆಯನ್ನು ಮಾರ್ಗದರ್ಶನವನ್ನು ಕೊಡಬಹುದು. ಈ ಸಮಯದಲ್ಲಿ ಅವರ ವಿಶ್ವಾಸ ಅವಶ್ಯವಾಗಿರುತ್ತದೆ. ಸಿಂಹರಾಶಿ. ಫೈನಾನ್ಸ್. ಇಂದಿನ ದಿನ ನಿಮಗೆ ಭಾಗ್ಯಶಾಲಿಯಾಗಿದೆ. ಅಂದರೆ ಇಂದು ನೀವು ನಿಮ್ಮನ್ನು ಆರ್ಥಿಕವಾಗಿ ಸಬಲರಾಗಿ ಕಾಣುವಿರಿ. ನೀವು ತುಂಬ ದಿನಗಳಿಂದ ಶ್ರಮ ಪಡುತ್ತಿದ್ದೀರಿ, ಆದರೆ ಹಣವನ್ನು ಕೂಡಿಸಲು ಆಗುತ್ತಿಲ್ಲ. ಆದರೆ ಆ ದಿನ ಈಗ ಬಂದಿದೆ. ಇಂದು ಬೇಡವೆಂದರೂ ಹಣ ಖರ್ಚಾಗುವುದು. ಇಂದಿನ ದಿನ ನೀವು ಹಣದ ಲೆಕ್ಕಾಚಾರ ಸರಿಯಾಗಿ ಮಾಡಿಕೊಳ್ಳಿ. ಇದರಿಂದ ಭವಿಷ್ಯದಲ್ಲಿ ಲಾಭವಾಗುವುದು. ಸಿಂಹರಾಶಿ. ಹೆಲ್ತ್. ನಿಮ್ಮ ತೂಕ ಹೆಚ್ಚುತ್ತಿದ್ದರೆ ಅದನ್ನು ಕಡಿಮೆ ಮಾಡಲು ಸಮಯ ಬಂದಿದೆ. ಇದು ಸರಿಯಾದ ದಾರಿಯಲ್ಲಿ ಇರುವುದಿಲ್ಲ, ಆದರೆ ಕೆಲವು ಸಮಯದಲ್ಲಿ ಇದರ ಫಲ ದೊರೆಯುವುದು. ನಿಮ್ಮ ವ್ಯಸ್ತ ದಿನಚರಿಯಿಂದ ಸಮಯ ತೆಗೆದು ವ್ಯಾಯಾಮ ಮಾಡಬೇಕು. ಕನ್ಯಾ ರಾಶಿ. ಓವರ್ವ್ಯೂ. ಇಂದಿನ ದಿನ ನಿಮ್ಮ ಪರಿವಾರದವರ ಜೊತೆ ಅಥವಾ ಮಿತ್ರರೊಡನೆ ಸಮಯ ಕಳೆಯಲು ಒಳ್ಳೆಯ ದಿನ. ಇಂದು ನೀವು ಬಹುಶಃ ಎಂಥ ಹತ್ತಿರದ ನೆಂಟರ ಜೊತೆಯಲ್ಲಿ ಸಮಯ ಕಳೆಯುವಿರಿ ಎಂದರೆ ಅವರಿಗೆ ನೀವು ಹಲವು ಸಮಯದಿಂದ ಸಿಗಲು ಆಗೇ ಇಲ್ಲ. ಈ ಸಮಯದ ಪೂರ್ಣ ಲಾಭವನ್ನು ಪಡೆಯಿರಿ, ಏಕೆಂದರೆ ಇಂತಹ ಅವಕಾಶ ಮತ್ತೆ ಮತ್ತೆ ಬರುವುದಿಲ್ಲ. ಕನ್ಯಾ ರಾಶಿ. ರೋಮಾನ್ಸ್. ಇಂದು ನೀವು ಎಂದಾದರೂ ನನಗೆ ಒಳ್ಳೆಯ ಸಂಗಾತಿ ಸಿಗುವನೇ ಎಂದು ಯೋಚಿಸುವಿರಿ. ಹೆದರಬೇಡಿ.
ಸ್ನೇಹಿತರೊಂದಿಗೆ ಹೊರಗೆ ತಿರುಗಾಡಲು ಹೋಗಿ ನೀವು ನಿಮ್ಮೊಳಗೆ ಸಕಾರಾತ್ಮಕವಾದ ಬದಲಾವಣೆಯನ್ನು ಅನುಭವಿಸುವಿರಿ. ಕನ್ಯಾ ರಾಶಿ ಕರಿಯರ್. ನಿಮ್ಮ ಸಂಸ್ಥಾನವು ನಿಮಗೆ ಹೊಸ ವ್ಯಾಪಾರವನ್ನು ಶುರು ಮಾಡಲು ವಿದೇಶಕ್ಕೆ ಕಳುಹಿಸುತ್ತದೆ. ನೀವು ನಿಮ್ಮ ಯಾತ್ರೆಯನ್ನು ಸಫಲತೆಯಿಂದ ಪೂರೈಸುತ್ತೀರಿ. ನಿಮ್ಮ ಶಂಕೆಯು ನಿರಾಧಾರವಾಗಿದೆ. ನಿಂತು ಹೋಗಿದ್ದ ಅನೇಕ ಕೆಲಸಗಳು ಪೂರ್ಣವಾಗುವಂತೆ ನಿಮಗೆ ಕಾಣಿಸುತ್ತದೆ. ಕನ್ಯಾ ರಾಶಿ ಫೈನಾನ್ಸ್. ನೀವು ಪರಿವಾರದ ಆರ್ಥಿಕ ಸ್ಥಿತಿಯನ್ನು ತೆಗೆದುಕೊಂಡು ಚಿಂತಿತರಾಗಿರುವಿರಿ. ಹೆಚ್ಚು ಹಿಡಿತವಿಲ್ಲದೆ ಖರ್ಚು ಮಾಡುವುದರಿಂದ ಟೆನ್ಷನ್ಗೆ ಸಿಲುಕುವಿರಿ. ಒಂದು ಸಲ ಬಿಡುವು ಮಾಡಿಕೊಂಡು ನಿಮ್ಮ ಖರ್ಚು ವೆಚ್ಚದ ಲೆಕ್ಕಾಚಾರ ಮಾಡಿ. ಯಾರಾದರೂ ಆರ್ಥಿಕ ಸಲಹೆಗಾರನಿಂದ ಸಲಹೆ ಪಡೆದುಕೊಳ್ಳಿ. ಕನ್ಯಾ ರಾಶಿ ಹೆಲ್ತ್. ನೀವು ನಿಮ್ಮ ಫಿಟ್ನೆಸ್ ರೂಟೀನ್ ಅನ್ನು ಸೋಷಿಯಲ್ ಲೈಫ್ನಲ್ಲಿ ಸೇರಿಸಿಕೊಳ್ಳಿ. ಅದರ ಗುರಿ ನಿಮ್ಮ ಫಿಟ್ನೆಸ್ ಬಗ್ಗೆ ಇರಬಹುದು. ಇಂದು ನಿಮ್ಮ ಸ್ನೇಹಿತರನ್ನು ವ್ಯಾಯಾಮ ಮಾಡಲು ಹೇಳಿ ಹಾಗೂ ಯಾವುದಾದರೂ ಕ್ಲಬ್ಗೆ ಹೋಗಲು ಹೇಳಿ. ಜಿಮ್ನಲ್ಲಿ ನಿಮಗೆ ನಿಮ್ಮ ಸ್ನೇಹಿತರು ಸಿಗಬಹುದು. ಇದೆಲ್ಲವನ್ನು ಮಾಡುವುದರಿಂದ ನಿಮಗೆ ಚೆನ್ನಾಗಿ ಅನಿಸುತ್ತದೆ ಹಾಗೂ ಈ ಕಾರಣದಿಂದ ನೀವು ನಿಮ್ಮ ಸ್ನೇಹಿತರಿಗೆ ಇನ್ನಷ್ಟು ಹತ್ತಿರವಾಗುವಿರಿ. ತುಲಾರಾಶಿ ಓವರ್ವ್ಯೂ. ಇಂದು ನೀವು ನಿಮ್ಮ ಹೊಸ ವ್ಯಕ್ತಿತ್ವದ ಕಾರಣ ಹೊಸ ಸ್ನೇಹಿತರನ್ನು ಮಾಡಿಕೊಳ್ಳುವಿರಿ. ಈ ದಿಶೆಯಲ್ಲಿ ಮೊದಲ ಹೆಜ್ಜೆಯನ್ನು ನೀವೇ ಇಟ್ಟರೆ ಒಳ್ಳೆಯದು ಹಾಗೂ ಮಾತನ್ನು ಶುರು ಮಾಡಿ. ಯಾವ ರೀತಿಯಲ್ಲಿ ಸಂಯೋಗವಾಗುತ್ತಿದೆ ಎಂದರೆ ನಿಮ್ಮ ಈ ಸ್ನೇಹ ಜೀವನ ಪೂರ್ತಿ ಕಾಯಮಾಗಿ ಇರುವುದು. ಆದ್ದರಿಂದ ಯಾವುದೇ ರೀತಿಯ ಮುಜುಗರವಿಲ್ಲದೆ ಜನರೊಡನೆ ಬೆರೆಯಿರಿ. ತುಲಾರಾಶಿ ರೋಮಾನ್ಸ್. ನಿಮ್ಮ ಸಂಬಂಧ ಈಗ ಸ್ವಲ್ಪ ಸಮಯದ ಮೊದಲು ಶುರುವಾಗಿದ್ದರೆ ನೀವು ಒಂದು ತಿರುವನ್ನು ಪಡೆಯುತ್ತೀರಿ. ನಿಮ್ಮ ಸಂಬಂಧದಿಂದ ಒಂದು ಭಾವನಾತ್ಮಕವಾದ ಅಥವಾ ಗಟ್ಟಿಯಾಗಿರುವ ಅಡಿಪಾಯ ಪಡೆಯುವಿರಿ. ಇಂದು ನೀವು ಭಾವನೆಯಲ್ಲಿ ತೇಲಾಡು ಹೋಗುತ್ತೀರಿ. ತುಲಾರಾಶಿ ಕರಿಯರ್. ವಿಶೇಷವಾಗಿ ಇಂದು ಹಾಸ್ಟೆಲ್ನಲ್ಲಿ ಇರುವವರಿಗೆ ಮತ್ತು ವಿದೇಶದಲ್ಲಿ ಕೆಲಸದ ಹುಡುಕಾಟದಲ್ಲಿ ಇರುವ ವ್ಯಕ್ತಿಗೆ ಇದು ಶುಭ ಸಮಯವಾಗಿದೆ. ವಿದ್ಯಾರ್ಥಿಗಳಿಗೆ ಈ ಸಮಯ ಉತ್ತಮವಾಗಿದೆ. ಅವರ ಧ್ಯಾನವು ವಿದ್ಯೆಯ ಮೇಲೆ ಇರಬೇಕು. ತುಲಾರಾಶಿ ಫೈನಾನ್ಸ್. ಎಲ್ಲಿಯವರೆಗೆ ಆರ್ಥಿಕ ಸ್ಥಿತಿಯ ಪ್ರಶ್ನೆ ಇದೆಯೋ ಇಂದಿನ ದಿನ ನಿಮ್ಮದು. ಇಂದು ಸ್ವಲ್ಪ ದೊಡ್ಡ ಆರ್ಥಿಕ ಲಾಭವೇ ಆಗುವುದು. ನಿಮ್ಮಂತಹ ಕೆಲವು ಜನರಿಗೆ ದಕ್ಷತೆ ಹೆಚ್ಚಿಸುವ ಕೋರ್ಸ್ ತುಂಬ ಸಹಾಯವಾಗಿ ಸಾಬೀತು ಆಗುವುದು. ಇಂದು ನೀವು ಗಂಭೀರವಾಗಿ ಯೋಚಿಸಿ ದೀರ್ಘಾವಧಿಯವರೆಗೆ ಸಿಗುವಂತಹ ಆರ್ಥಿಕ ಲಾಭಕ್ಕಾಗಿ ನೀವು ಏನು ಮಾಡಬಹುದು ಎಂದು. ನಿಮ್ಮ ಓದಿಗೆ ಮತ್ತು ಟ್ರೈನಿಂಗಿಗೆ ಖರ್ಚು ಮಾಡಿದ ಹಣ ವ್ಯರ್ಥವಾಗುವುದಿಲ್ಲ. ಇದು ಭವಿಷ್ಯದಲ್ಲಿ ದೊಡ್ಡ ಲಾಭವನ್ನು ತಂದುಕೊಡುವುದು. ನಿಮ್ಮ ಮೇಲೆ ನೀವು ಖರ್ಚು ಮಾಡಿ. ತುಲಾರಾಶಿ ಹೆಲ್ತ್. ಇಂದು ಸೊಂಟಕ್ಕೆ ಸಂಬಂಧಿಸಿದ ಹಾಗೆ ಯಾವ ಬೇಜವಾಬ್ದಾರಿಯನ್ನು ತೋರಿಸಬೇಡಿ. ಸೊಂಟದ ನೋವಿನಿಂದ ಮುಕ್ತಿ ಪಡೆಯಲು ನೀವು ಭಾರವಿಲ್ಲದಂತಹ ಸುಲಭ ವ್ಯಾಯಾಮ ಹಾಗೂ ಯೋಗವನ್ನು ಮಾಡಬಹುದು. ಏಕೆಂದರೆ ನೋವಿನಿಂದ ಮುಕ್ತಿ ಸಿಗಲಿ ನೆನಪಿನಲ್ಲಿ ಇಟ್ಟುಕೊಳ್ಳಿ, ಈ ಸಣ್ಣ ತೊಂದರೆ ದೊಡ್ಡದಾಗುವಂತೆ ಏನನ್ನೂ ಮಾಡಬೇಡಿ. ಇಂದು ಶಾರೀರಿಕ ಶ್ರಮ ಹೆಚ್ಚು ಮಾಡಬೇಡಿ. ವೃಶ್ಚಿಕ ರಾಶಿ ಓವರ್ವ್ಯೂ. ನಿಮ್ಮ ಪರಿಸ್ಥಿತಿ ಹೇಗೆ ಇರಲಿ ನೀವು ಮಾತ್ರ ಧೈರ್ಯ ಕಳೆದುಕೊಳ್ಳಬೇಡಿ. ಇಂದು ಸಣ್ಣ ಪುಟ್ಟ ಜಗಳ ಆಗುವ ಸಾಧ್ಯತೆ ಇದೆ. ಆದ್ದರಿಂದ ಬೇರೆಯವರ ಜೊತೆ ನಿಮ್ಮ ನಡವಳಿಕೆಯನ್ನು ಚೆನ್ನಾಗಿ ಇಟ್ಟುಕೊಳ್ಳಿ. ನೀವು ಧೈರ್ಯದಿಂದ ಇದ್ದರೆ ಈ ಕೆಟ್ಟ ಸಮಯವು ಹೊರಟು ಹೋಗುವುದು. ಈ ಮಾತು ನಂಬಿ ನಿಮ್ಮಲ್ಲಿ ಯಾವುದೇ ಪರಿಸ್ಥಿತಿಯನ್ನು ಎದುರಿಸುವ ಶಕ್ತಿ ಇದೆ. ವೃಶ್ಚಿಕ ರಾಶಿ ರೋಮಾನ್ಸ್. ನಿಮಗೆ ಹಕ್ಕುದಾರರು ಮತ್ತು ಉತ್ಸಾಹಿಗಳ ಮಧ್ಯೆ ಇರುವ ಅಂತರ ತಿಳಿಯುವುದು ಮುಖ್ಯ. ಇವತ್ತು ನೀವು ಉತ್ಸಾಹಿತರಾಗುವುದಕ್ಕೆ ಕಾಯುತ್ತಿದ್ದೀರಿ. ಇದರಿಂದ ಬೇರೆಯವರ ಜೊತೆ ಪ್ರತಿಕ್ರಿಯೆಯನ್ನು ನಿಧಾನವಾಗಿ ಮಾಡಿ. ನಿಮ್ಮ ಹಕ್ಕುದಾರರು ನಿಮಗೆ ಇಷ್ಟವಾಗುವ ವಸ್ತು ತೆಗೆದುಕೊಳ್ಳುತ್ತಾರೆ. ಅದೇ ನಿಮಗೆ ಉತ್ಸಾಹದಿಂದ ದೂರ ಮಾಡುತ್ತದೆ. ಆಯ್ಕೆಯನ್ನು ತುಂಬಾ ಬುದ್ಧಿವಂತರಾಗಿ ಮಾಡಿ. ವೃಶ್ಚಿಕ ರಾಶಿ ಕರಿಯರ್. ಇಂದು ನೀವು ಸರ್ವೋಚ್ಚವಾದ ಸ್ಥಾನದಲ್ಲಿ ವಿರಾಜಿಸುತ್ತೀರಿ. ಇಂದು ಎಲ್ಲವೂ ನಿಮ್ಮ ನಿರ್ಣಯದಲ್ಲಿದೆ. ಎಲ್ಲ ಉತ್ತರದಾಯಿತ್ವವನ್ನು ನಿರ್ವಹಿಸುವ ಸ್ಥಿತಿಯು ನಿಮ್ಮಲ್ಲಿದೆ. ಯಾವುದೇ ರೀತಿಯ ಚಿಂತೆಯ ಅವಶ್ಯಕತೆ ನಿಮಗೆ ಇಲ್ಲ. ಇದೆಲ್ಲ ಹಾಗೆಯೇ ನಡೆಯುತ್ತಾ ಇರುತ್ತದೆ. ವೃಶ್ಚಿಕ ರಾಶಿ ಫೈನಾನ್ಸ್. ಇಂದು ನೀವು ನಿಮ್ಮ ಆರ್ಥಿಕ ವಿಷಯಕ್ಕೆ ಸಂಬಂಧಪಟ್ಟ ಎಲ್ಲ ಸೂಚನೆಯನ್ನು ತಿಳಿದುಕೊಳ್ಳುವ ಅವಶ್ಯಕತೆ ಇದೆ. ಯಾವುದೇ ದೊಡ್ಡ ಆರ್ಥಿಕ ನಿರ್ಧಾರವನ್ನು ತೆಗೆದುಕೊಳ್ಳಬೇಡಿ, ಏಕೆಂದರೆ ಆರ್ಥಿಕ ಅಸ್ಥಿರತೆಯ ಸಂಕೇತವಿದೆ. ನೀವು ಸ್ಟಾಕ್ ಮಾರ್ಕೆಟ್ನಲ್ಲಿ ಹಣ ಹೂಡಲು ಯೋಚಿಸುತ್ತಿದ್ದರೆ ಇಂದಿನ ದಿನ ಸ್ಟಾಕ್ ಮಾರ್ಕೆಟ್ನಲ್ಲಿ ಮಾಹಿತಿಯನ್ನು ತಿಳಿದುಕೊಳ್ಳಿ. ನೀವು ಜೋಡಿಸಿದಂತಹ ಮಾಹಿತಿಯನ್ನು ನಾಳೆಯೇ ಒಳ್ಳೆಯ ನಿವೇಶನಕ್ಕೆ ಉಪಯೋಗಿಸಿಕೊಳ್ಳಿ. ವೃಶ್ಚಿಕ ರಾಶಿ ಹೆಲ್ತ್. ನಿಮ್ಮ ಆರೋಗ್ಯದ ಬಗ್ಗೆ ಕಾಳಜಿ ವಹಿಸಿ, ಏಕೆಂದರೆ ಹೊಟ್ಟೆಯ ತೊಂದರೆ ಉಂಟಾಗಬಹುದು. ಜಂಕ್ ಫುಡ್ ಮತ್ತಿತರ ಬೇಡದೇ ಇರುವ ಆಹಾರ ತಿನ್ನಬೇಡಿ, ತೊಂದರೆಯಾಗಬಹುದು. ಸಾಧಾರಣ ಊಟ ಮಾಡಿ ಮತ್ತು ಚೆನ್ನಾಗಿ ನೀರು ಕುಡಿಯಿರಿ. ನೀವು ಬೇಗ ಒಳ್ಳೆಯ ಅನುಭವ ಪಡೆಯುವಿರಿ. ಧನುರಾಶಿ ಓವರ್ವ್ಯೂ. ಜೀವನದ ಬಗ್ಗೆ ಇಂದು ನಿಮ್ಮ ದೃಷ್ಟಿಕೋನ ಪೂರ್ತಿಯಾಗಿ ಬದಲಾಗುತ್ತದೆ. ಇಂದು ನೀವು ವ್ಯಾವಹಾರಿಕ ಹಾಗೂ ತರ್ಕ ಸಂಬಂಧ ವಿಚಾರಗಳ ಬಗ್ಗೆ ನಿಮ್ಮ ಅನುಭವ, ಯಾವುದಾದರೂ ವಿಶೇಷ ಅನುಭವ ನಿಮ್ಮನ್ನು ಬದಲಿಸಬಹುದು. ಅದರಿಂದ ನೀವು ಲಾಭವನ್ನು ಪಡೆಯುತ್ತೀರಿ. ಜನರು ಕೂಡ ನಿಮ್ಮ ಈ ಬದಲಾವಣೆಯನ್ನು ಪ್ರಶಂಸಿಸುವರು. ಧನುರಾಶಿ
ರೋಮ್ಯಾನ್ಸ್. ಇಂದು ದುಃಖದಿಂದ ಬಿಡುಗಡೆ ಹೊಂದುವಿರಿ. ಜೀವನದಲ್ಲಿ ರೋಮ್ಯಾನ್ಸ್ ಆಗಮನವಾಗುತ್ತದೆ. ಎಲ್ಲಾ ವಿಷಯಕ್ಕೂ ತಪ್ಪು ಅರ್ಥಗಳು ಪ್ರೇಮ ಸಂಬಂಧ ಜೀವನಕ್ಕೆ ಕೆಟ್ಟದನ್ನು ಮಾಡುತ್ತವೆ. ಆದ್ದರಿಂದ ಅದನ್ನು ದೂರ ಇಡಿ. 741. ಇಂದು ನಿಮ್ಮ ಎಲ್ಲರ ಗಮನವು ನಿಮ್ಮ ಮೇಲೆ ಕೇಂದ್ರಿತವಾಗಿರುತ್ತದೆ. ಎಲ್ಲಿ ನೀವು ಹೋಗುತ್ತೀರಿ ಅಲ್ಲಿ ನೀವು ವಿಶೇಷವಾದ ಆಕರ್ಷಣೆಯ ಕಾರಣವಾಗುತ್ತೀರಿ. ನಿಮ್ಮ ಈ ಬುದ್ಧಿವಂತಿಕೆತನವನ್ನು ಈ ರೀತಿ ವ್ಯರ್ಥ ಮಾಡಬೇಡಿ. ನೀವು ಜೀವನವನ್ನು ಪ್ರೀತಿಯಿಂದ ಸ್ವೀಕರಿಸಿ. ಧನುರಾಶಿ. ಕರಿಯರ್. ನಿಮಗೆ ಅನಿಸುತ್ತದೆ ನೀವು ಭವಿಷ್ಯವನ್ನು ಮುಂದುವರಿಸಲು ಯಾರಾದರೂ ಕೆಲಸದವರ ಸಲಹೆಯನ್ನು ಪಡೆಯಬೇಕಾಗುತ್ತದೆ ಎಂದು. ನೀವು ಧ್ಯಾನದಲ್ಲಿ ಇಟ್ಟುಕೊಂಡಿರಿ. ನೀವು ಯಾರಾದರೂ ಕೆಲಸದವರ ಸಲಹೆಯನ್ನು ತೆಗೆದುಕೊಳ್ಳಿ. ಇಂದು ನಿಮಗೆ ಆನ್ಲೈನ್ ಕೆಲಸದ ಅಥವಾ ಲೆಕ್ಕದ ಕ್ಷೇತ್ರದಲ್ಲಿ ಸಲಹೆಯು ಸಿಗುತ್ತದೆ. ಇಂದು ನಿಮಗೆ ತುಂಬ ದೂರದ ಸಂಬಂಧದ ಸಲಹೆ ಸಿಗುತ್ತದೆ. ಅದು ನಿಮಗೆ ಮುಂದಿನ ನಿಮ್ಮ ಪ್ರಗತಿಗೆ ಸಹಾಯಕವಾಗುತ್ತದೆ. ಧನುರಾಶಿ. ಫೈನಾನ್ಸ್. ಇಂದು ಖರ್ಚು ಹೆಚ್ಚಿದೆ. ಆದ್ದರಿಂದ ಕೈಯನ್ನು ಸ್ವಲ್ಪ ಹಿಡಿತದಲ್ಲಿ ಇಟ್ಟುಕೊಂಡು ಖರ್ಚು ಮಾಡುವುದರಲ್ಲಿ ಬುದ್ಧಿವಂತಿಕೆ ಇದೆ. ಈ ಕಠಿಣ ಸ್ಥಿತಿಯನ್ನು ಹುಷಾರಾಗಿ ಕಳೆದುಕೊಳ್ಳುವುದರಲ್ಲೇ ನಿಮ್ಮ ಬುದ್ಧಿವಂತಿಕೆ ಇದೆ. ನಿಮ್ಮ ಮನಸ್ಸಿನ ಶಾಂತಿ ಎಲ್ಲ ಐಶ್ವರ್ಯಕ್ಕಿಂತ ಹೆಚ್ಚು. ಈ ಪರಿಸ್ಥಿತಿಯಿಂದ ಹೊರಗೆ ಬನ್ನಿ ಸಾಕು. ಎಲ್ಲ ನಿರಾಳವಾಗುವುದು. ನಿಮ್ಮ ಕಂಪ್ಯೂಟರ್ ಮತ್ತು ಕಾಗದ ಫೈಲ್ ತೆಗೆದುಕೊಂಡು ಸ್ವಲ್ಪ ಹೊತ್ತು ಕುಳಿತುಕೊಳ್ಳಿ. ಧನುರಾಶಿ. ಹೆಲ್ತ್. ಯಾವ ಕಾರಣದಿಂದ ನಿಮ್ಮ ಆರೋಗ್ಯದ ಮೇಲೆ ಪ್ರಭಾವ ಬೀರಿದೆ ಎಂದು ನಿಮಗೆ ಅನಿಸುವುದು ನೀವು ಅವಶ್ಯಕತೆಗಿಂತ ಹೆಚ್ಚು ಸಮಯವನ್ನು ಆಫೀಸಿನಲ್ಲಿ ಕಳೆಯುತ್ತಿರುವಿರಿ ಎಂದು. ಇಂದು ಒತ್ತಡವನ್ನು ಕಡಿಮೆ ಮಾಡಿ ಹಾಗೂ ಸರಿಯಾದ ನಿದ್ದೆ ಮಾಡಲು ಬಿಡುವು ಮಾಡಿಕೊಳ್ಳಿ. ನೀವು ನಿಮ್ಮ ತಲೆ ಹಾಗೂ ಮನಸ್ಸಿಗೆ ಮತ್ತು ಶರೀರಕ್ಕೆ ವಿಶ್ರಾಂತಿಯನ್ನು ನೀಡಿ. ಏಕೆಂದರೆ ನಾಳೆ ಮತ್ತೆ ಶಕ್ತಿಯ ಜೊತೆಗೆ ಕೆಲಸ ಆರಂಭಿಸಬೇಕು. ಆದ್ದರಿಂದ ಇಂದು ಚಿಂತೆ ಮಾಡಬೇಡಿ. ಮಕರ ರಾಶಿ. ಓವರ್ವ್ಯೂ. ಒಟ್ಟಿಗಿದ್ದ ಭಾವನೆಗಳು ಇಂದು ನಿಮ್ಮನ್ನು ದುಃಖಿಯನ್ನಾಗಿಸುತ್ತವೆ. ನಿಮ್ಮ ಮೂಡ್ನ ಮೇಲೆ ಹಿಡಿತವಿಟ್ಟುಕೊಳ್ಳುತ್ತಾ ಸಂತೋಷವಾಗಿರಲು ಪ್ರಯತ್ನಿಸಿ. ಇಂದು ನೀವು ಯಾವುದನ್ನು ಮಾಡಿದರೆ ನಿಮಗೆ ಸಂತೋಷವಾಗುವುದೋ ಅದನ್ನೇ ಮಾಡಿ. ಅದು ಹಾಡು ಹಾಡುವುದು ಇರಬಹುದು, ಇಲ್ಲ ಓದುವುದರ ಬಗ್ಗೆ ಇರಬಹುದು, ಅಥವಾ ಸ್ನೇಹಿತನ ಜೊತೆ ಹರಟೆ ಹೊಡೆಯುವುದು ಆಗಿರಬಹುದು. ಮಕರ ರಾಶಿ. ರೋಮಾನ್ಸ್. ಇಂದಿನ ದಿನ ಸಂಬಂಧ ಮಾಡಲು ಅಥವಾ ಬೆಳೆಸಲು ನಿಮ್ಮ ಧ್ಯಾನವನ್ನು ಕೇಂದ್ರೀಕರಿಸಿ. ನಿಮಗೆ ಸಕಾರಾತ್ಮಕವಾದ ಫಲಪ್ರಾಪ್ತಿಯಾಗುತ್ತದೆ. ಈ ಸಮಯ ನಿಮಗೆ ಸಂಗಾತಿಯ ಜೊತೆ ಒಬ್ಬರೇ ಇದ್ದು ಮನಸ್ಸನ್ನು ಸಂತೋಷಪಡಿಸಿಕೊಳ್ಳಲು ಒಳ್ಳೆಯದಾಗಿದೆ. ನೀವು ಪ್ರೇಮದಲ್ಲಿ ಮುಳುಗಿ ಹೋಗಲು ಇಷ್ಟಪಡುವಿರಿ. ಅಲ್ಲೂ ಸಹ ನಿಮಗೆ ಬೇರೆ ದಾರಿ ಕಾಣುತ್ತದೆ. ಮಕರ ರಾಶಿ. ಕರಿಯರ್. ನೀವು ಇಂದು ನಿಮ್ಮ ಬುದ್ಧಿವಂತಿಕೆಯಿಂದ ವ್ಯಾವಹಾರಿಕ ಸಮಸ್ಯೆಗಳನ್ನು ಬಗೆಹರಿಸುವಿರಿ. ನಿಮ್ಮ ಕಾರ್ಯಕ್ಷೇತ್ರದಲ್ಲಿ ಹೊಸ ಪರಿಕಲ್ಪನೆಗಳ ಆಗಮನವಾಗುವುದು. ಆರಂಭದಲ್ಲಿ ಎಲ್ಲ ಹೊಸತನವೆನಿಸುವುದು, ಆದರೆ ಮುಂದೆ ಇದು ಲಾಭದಾಯಕವಾಗುವುದು. ಯಾವುದೇ ಸಮಸ್ಯೆಗೆ ಪರಿಹಾರವನ್ನು ನೀವು ಸಂತೋಷವಾಗಿ ಕಂಡುಕೊಳ್ಳುವಿರಿ. ನೀವು ಈ ಅವಕಾಶದ ಪೂರ್ಣ ಲಾಭ ಪಡೆದುಕೊಳ್ಳಿ. ಮಕರ ರಾಶಿ. ಫೈನಾನ್ಸ್. ಎಲ್ಲಿಯವರೆಗೆ ಆರ್ಥಿಕ ಸ್ಥಿತಿಯ ಪ್ರಶ್ನೆ ಇದೆಯೋ ಇಂದಿನ ದಿನ ನಿಮ್ಮದು. ಇಂದು ಸ್ವಲ್ಪ ದೊಡ್ಡ ಆರ್ಥಿಕ ಲಾಭವೇ ಆಗುವುದು. ನಿಮ್ಮಂತಹ ಕೆಲವು ಜನರಿಗೆ ದಕ್ಷತೆ ಹೆಚ್ಚಿಸುವ ಕೋರ್ಸ್ ತುಂಬ ಸಹಾಯವಾಗಿ ಸಾಬೀತು ಆಗುವುದು. ಇಂದು ನೀವು ಗಂಭೀರವಾಗಿ ಯೋಚಿಸಿ ದೀರ್ಘಾವಧಿಯವರೆಗೆ ಸಿಗುವಂತಹ ಆರ್ಥಿಕ ಲಾಭಕ್ಕಾಗಿ ನೀವು ಏನು ಮಾಡಬಹುದು ಎಂದು. ನಿಮ್ಮ ಓದಿಗೆ ಮತ್ತು ಟ್ರೈನಿಂಗಿಗೆ ಖರ್ಚು ಮಾಡಿದ ಹಣ ವ್ಯರ್ಥವಾಗುವುದಿಲ್ಲ. ಇದು ಭವಿಷ್ಯದಲ್ಲಿ ದೊಡ್ಡ ಲಾಭವನ್ನು ತಂದುಕೊಡುವುದು. ನಿಮ್ಮ ಮೇಲೆ ನೀವು ಖರ್ಚು ಮಾಡಿ. ಮಕರ ರಾಶಿ. ಹೆಲ್ತ್. ಒತ್ತಡದ ಕಾರಣದಿಂದ ನಿಮಗೆ ಮನಸ್ಸಿನ ಶಾಂತಿ ಇರುವುದಿಲ್ಲ. ನೀವು ಯಾರೊಡನೆಯಾದರೂ ಮಾತನಾಡಿ, ಅವರು ನಿಮಗೆ ಸಹಾಯ ಮಾಡಲಿ ಬಿಡಲಿ, ನೀವು ಅವರೊಂದಿಗೆ ನಿಮ್ಮ ಮನಸ್ಸಿನ ಮಾತನ್ನು ಹಂಚಿಕೊಳ್ಳಿ. ಅಡೆತಡೆಗಳು ನಿಮಗೆ ಒತ್ತಡವನ್ನು ನೀಡುತ್ತವೆ. ಆದ್ದರಿಂದ ಚಿಂತೆ ಮಾಡಬೇಡಿ ಮತ್ತು ನಿಮ್ಮ ತೊಂದರೆಯನ್ನು ಬೇರೆಯವರೊಡನೆ ಹಂಚಿಕೊಳ್ಳಿ. ಕುಂಭರಾಶಿ. ಓವರ್ವ್ಯೂ. ನಿಮ್ಮದೇ ವಯಸ್ಸಿನ ವ್ಯಕ್ತಿಗಳಿಂದ ಬಂದಂತಹ ಪ್ರಶಂಸೆ ನಿಮಗೆ ಸಂತೋಷವನ್ನು ನೀಡುತ್ತದೆ. ನೀವು ಎಂಥ ವ್ಯಕ್ತಿ ಎಂದರೆ ನಿಮಗೆ ನಿಮ್ಮ ಅಕ್ಕಪಕ್ಕದ ಜನರ ಜೊತೆ ಅದಾಗಿಯೇ ದೊರೆಯುತ್ತದೆ. ಬಹುಶಃ ತುಂಬ ಜನರು ನಿಮ್ಮ ವ್ಯಕ್ತಿತ್ವದಿಂದ ಪ್ರಭಾವಿತರಾಗಿದ್ದಾರೆ ಎಂದು ನಿಮಗೆ ತಿಳಿಯದೇ ಇರಬಹುದು. ಈಗ ಅದು ನಿಮ್ಮ ಕೈಲಿದೆ. ನೀವು ಅದನ್ನು ಉಪಯೋಗಪಡಿಸಿಕೊಳ್ಳಬಹುದು. ಕುಂಭರಾಶಿ. ರೋಮಾನ್ಸ್. ನಿಮ್ಮ ಸಂಗಾತಿಯ ಜೊತೆ ಜೀವನವು ತುಂಬ ಆನಂದ ತರುತ್ತದೆ. ಭಾವನೆಯನ್ನು ಪ್ರಕಟಿಸಿ ಸಂಬಂಧವನ್ನು ರೊಮ್ಯಾಂಟಿಕ್ ಆಗಿ ಮಾಡಿಕೊಳ್ಳಿ. ಸರಿಯಾದ ಯೋಚನೆಯಿಂದ ನಿಮ್ಮ ಸಂಗಾತಿಗೆ ತುಂಬ ಪ್ರೀತಿಯನ್ನು ಮಾಡಿ. ಕುಂಭರಾಶಿ. ಕರಿಯರ್. ಇಂದು ವಿದ್ಯಾರ್ಥಿಗಳಿಗೆ ತಮ್ಮ ಪರೀಕ್ಷೆಯ ಪ್ರದರ್ಶನದಿಂದ ಸಂತುಷ್ಟತೆ ಸಿಗುವುದು. ನೀವು ನಿಮ್ಮ ವ್ಯಾವಹಾರಿಕ ಗುರಿಗಾಗಿ ಕೆಲಸ ಮಾಡಬೇಕಾಗಿದೆ. ಆದ್ದರಿಂದ ನಿಮ್ಮ ಗುರಿಯನ್ನು ಸಾಧಿಸಬಹುದಾಗಿದೆ. ಯಾವುದೇ ಒಂದು ಅಥವಾ ಎರಡು ಕ್ಷೇತ್ರದಲ್ಲಿ ಹಿಂದುಳಿದಿದ್ದಲ್ಲಿ ಅದರಿಂದ ಚಿಂತಿತರಾಗದಿರಿ, ಏಕೆಂದರೆ ನಿಮ್ಮ ಪೂರ್ಣ ಪ್ರಗತಿಯು ಸಕಾರಾತ್ಮಕವಾಗಿದೆ. ಕುಂಭರಾಶಿ. ಫೈನಾನ್ಸ್. ಇಂದು ನೀವು ನಿಮ್ಮ ಮೇಲೆ ಆಶ್ರಿತರಾಗಿರುವಂತಹ ಜನರಿಗೋಸ್ಕರ ಹಣವನ್ನು ಹೂಡಿ. ಉದಾಹರಣೆಗೆ ನಿಮ್ಮ ಮಕ್ಕಳು ಮತ್ತು ನಿಮ್ಮ ಪರಿವಾರದವರು. ಮಕ್ಕಳ ಎಜುಕೇಷನ್ ಪ್ಲಾನ್ನಲ್ಲಿ, ತಂದೆ ತಾಯಿಯ ರಿಟೈರ್ಮೆಂಟ್ ಪ್ಲಾನ್ನಲ್ಲಿ
ಬಂಡವಾಳ ಹೂಡಿ. ಇದು ಒಂದು ದೊಡ್ಡ ಜವಾಬ್ದಾರಿ, ಆದರೆ ಇದರ ಆರಂಭ ಇಂದೇ ಆರಂಭಿಸಿ. ಈ ಜವಾಬ್ದಾರಿಯಿಂದ ತಪ್ಪಿಸಿಕೊಂಡರೆ ಮುಂದೆ ನೀವೇ ಸಮಸ್ಯೆಯಲ್ಲಿ ಬೀಳುವಿರಿ. ಕುಂಭರಾಶಿ ಹೆಲ್ತ್. ಇಂದು ನಿಮಗೆ ಶೀತದಂತಹ ಹರಡುವ ಕಾಯಿಲೆ ಬರಬಹುದು. ನಿಮ್ಮ ಕೈಗಳನ್ನು ಚೆನ್ನಾಗಿ ತೊಳೆಯಿರಿ, ಏಕೆಂದರೆ ನಿಮಗೆ ಶೀತದಂತಹ ಇನ್ಫೆಕ್ಷನ್ ಆಗುವ ಸಂಭವ ಹೆಚ್ಚಿದೆ. ನೀವು ಸಮಾಧಾನದಿಂದ ಇರಿ. ಮೀನರಾಶಿ ಓವರ್ವ್ಯೂ. ಇಂದು ನೀವು ನಿಮ್ಮ ಮನಸ್ಸನ್ನು ಪ್ರಾರ್ಥನೆ ಹಾಗೂ ಧ್ಯಾನದಲ್ಲಿ ಮಗ್ನವಾಗಿರುವುದನ್ನು ಕಾಣುವಿರಿ ಮತ್ತು ನಿಮ್ಮ ಒಳಗೆ ಶಾಂತಿಯನ್ನು ಹುಡುಕಲು ಪ್ರಯತ್ನಿಸಿ. ನೀವು ನಿಮ್ಮ ಅಂತರಾತ್ಮದ ದಾರಿಯಲ್ಲಿ ಮುನ್ನಡೆಯಲು ಇಚ್ಛಿಸುವಿರಿ. ಹೊರಗೆ ಎಲ್ಲಾ ಸಂಬಂಧಗಳನ್ನು ಬಿಟ್ಟು ನಿಮ್ಮಲ್ಲೇ ಸಂಬಂಧ ಬೆಳೆಸಿಕೊಳ್ಳಲು ಇದೊಂದು ಒಳ್ಳೆಯ ಅವಕಾಶ. ಮೀನರಾಶಿ ರೋಮಾನ್ಸ್. ಯಾರೂ ಒಬ್ಬರೇ ಇದ್ದೀರೋ ಅವರಿಗೆ ಒಬ್ಬ ವ್ಯಕ್ತಿಯ ಪರಿಚಯ ಆಗುತ್ತದೆ. ಅವರು ನಿಮ್ಮತ್ತ ಆಶ್ಚರ್ಯದಿಂದ ನೋಡುತ್ತಾರೆ. ಯಾರಾದರೂ ಮನಸ್ಸಿನ ಜೊತೆ ಆಟವಾಡಬೇಡಿ, ಏಕೆಂದರೆ ಇದು ನಿಮ್ಮ ಬಗ್ಗೆಯ ಆಕರ್ಷಣೆಯನ್ನು ಕ್ಷೀಣಿಸುತ್ತದೆ. ಮೀನರಾಶಿ ಕರಿಯರ್. ಏನಾದರೂ ನಿಮ್ಮ ಸ್ವಂತದ ವ್ಯವಸಾಯ ಇದ್ದರೆ ಆಗ ನೀವು ನವೀನ ಪ್ರಗತಿಯ ದಾರಿಯಲ್ಲಿ ನಡೆಯಿರಿ. ನಿಮಗೆ ನಿಮ್ಮ ಮುಂದೆ ಬರುವ ಅವಸರದ ಪೂರ್ತಿ ಲಾಭ ಪಡೆಯಬೇಕಾಗಿದೆ. ಅದರಿಂದ ಪ್ರತಿಭೆ ಮತ್ತು ಸ್ಥಿತಿಯನ್ನು ಸೇರಿಸಿ ನಿರ್ಣಯವನ್ನು ತೆಗೆದುಕೊಳ್ಳಿ. ಮೀನರಾಶಿ ಫೈನಾನ್ಸ್. ನಿಮ್ಮ ಮನಸ್ಸಿನಲ್ಲಿ ನಿಮ್ಮ ಮನೆಯನ್ನು ಮಾರಾಟ ಮಾಡುವ ವಿಚಾರವಿದ್ದರೆ ಅದನ್ನು ಮಾರ್ಕೆಟ್ನಲ್ಲಿ ತಂದುಬಿಡಿ. ಇಂದು ಎಂತಹ ದಿನವೆಂದರೆ ನೀವು ಹಳೆಯ ವ್ಯಾಪಾರವನ್ನು ಮಾಡಬಹುದು. ಯಾವ ವ್ಯಕ್ತಿ ಇಂದು ಮನೆ ಮಾರಲು ಅಥವಾ ಕೊಳ್ಳಲು ಬಯಸುವವರು ಅಂಥವರಿಗೆ ಇಂದಿನ ದಿನ ಚೆನ್ನಾಗಿದೆ. ಇಂತಹ ಅದೃಷ್ಟದ ದಿನ ಯಾವಾಗಲೂ ಬರುವುದಿಲ್ಲ. ನೀವು ಇದರ ಪೂರ್ಣ ಲಾಭವನ್ನು ಪಡೆಯಬೇಕು. ಇಂತಹ ವಿಷಯಗಳಲ್ಲಿ ಯಾವ ವ್ಯವಹಾರದ ಬಗ್ಗೆ ಮಾತು ನಡೆಯುತ್ತಿದೆಯೋ ಅದಕ್ಕೆ ಇಂದಿನ ದಿನ ಸರ್ವಶ್ರೇಷ್ಠವಾಗಿದೆ. ಮೀನರಾಶಿ ಹೆಲ್ತ್. ಇಂದು ನೀವು ಬ್ಲಡ್ ಪ್ರೆಷರ್ನಂತಹ ಕಾಯಿಲೆಯ ಪ್ರಭಾವಕ್ಕೆ ಒಳಗಾಗಬಹುದು. ಇಂದು ನೀವು ನಿಮ್ಮನ್ನು ತುಂಬ ಟೆನ್ಷನ್ ಹೊಂದಿರುವ ಹಾಗೆ ಅನ್ನಿಸಿದರೆ ತಕ್ಷಣವೇ ಯೋಗ ಮಾಡಿ ಅಥವಾ ಆಳವಾದ ಹಾಗೂ ಉದ್ದದ ಉಸಿರು ಎಳೆಯುತ್ತಾ ಯಾವುದೇ ರೀತಿಯನ್ನಾದರೂ ಸರಿಪಡಿಸಿಕೊಂಡು ಇದಕ್ಕೆ ಪರಿಹಾರ ಕಂಡುಕೊಳ್ಳಿ. ಆದರೂ ಸ್ಥಿತಿ ಸರಿಯಾಗದಿದ್ದರೆ ಡಾಕ್ಟರ್ ಸಲಹೆ ಖಂಡಿತವಾಗಿ ತೆಗೆದುಕೊಳ್ಳಿ.